ಒಂದು ಹೆಸರಿನಲ್ಲಿ ಏನಿದೆ, ಸಾಮಾನ್ಯವಾಗಿ ಅದೊಂದು ಗುರುತು ಅಷ್ಟೆ. ಆದ್ರೆ ಇವತ್ತು ನಾವು ಚರ್ಚಿಸಿರೋ ವಿಷಯದಲ್ಲಿ ಒಂದು ಹೆಸರು ಅಂದ್ರೆ ಅದು ಕೇವಲ ಗುರುತಲ್ಲ. ಖಂಡಿತ. ಅದು ಅಧಿಕಾರ, ಶಕ್ತಿ, ಆಳ್ವಿಕೆಯ ಸಂಕೇತ. ಹೌದು. ನಮಗೆ ಸಿಕ್ಕಿರೋ ಈ ಮೂಲಗಳ ಪ್ರಕಾರ ದೇವರ ಹೆಸರು ಅಂದ್ರೆ ಅದು ದೇವರ ಅಧಿಕಾರವೇ. ಸೊ ಈ ಆಲೋಚನೆಯ ಆಳಕ್ಕೆ ಎಳೋಣ. ನಮ್ಮ ಇವತ್ತಿನ ಉದ್ದೇಶ ಏನು ಅಂದ್ರ ದೇವರ ಹೆಸರು, ಯೇಸು, ಪವಿತ್ರಾತ್ಮ ಮತ್ತೆ ಒಬ್ಬ ಸಾಮಾನ್ಯ ವಿಶ್ವಾಸಿ ಇವರ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು. ಈ ಅಧಿಕಾರ ಹೇಗೆ ಅಂದ್ರೆ ದೇವರೊಬ್ಬರಿಂದ ಯೇಸುವಿಗೆ, ಆಮೇಲೆ ಯೇಸುವಿನಿಂದ ಜನರಿಗೆ ಹೇಗೆ ವರ್ಗಾವಣೆ ಆಗುತ್ತೆ ಅನ್ನೋದನ್ನ ನೋಡೋಣ. ಎಕ್ಸಾಕ್ಟ್ಲಿ. ಇಲ್ಲಿ ಒಂದು ಕುತೂಹಲಕಾರಿ ಸಮೀಕರಣ ಇದೆ. ಮೂಲಗಳಲ್ಲಿ ಹೀಗೆ ಹೇಳಲಾಗಿದೆ: ದೇವಾಲಯ, ಸಿಂಹಾಸನ, ಹೆಸರು, ಮಹಿಮೆ ಮತ್ತು ಸ್ವರ್ಗ. ಇವೆಲ್ಲವೂ ಒಂದೇ ಅಂತ. ಇದು ಕೇಳಿಲಿಕ್ಕೆ ಸ್ವಲ್ಪ ಗೊಂದಲ ಅನ್ಸ್ಬಹುದು ಅಲ್ವಾ? ಒಂದು ಕಟ್ಟಡ, ಒಂದು ಕುರ್ಚಿ, ಒಂದು ಹೆಸರು ಇವೆಲ್ಲ ಒಂದೇ ಆಗೋಕೆ ಹೇಗೆ ಸಾಧ್ಯ? ಖಂಡಿತ. ಆ ಗೊಂದಲ ಸಹಜ. ಇದನ್ನ ಭೌತಿಕವಾಗಿ ನೋಡಿದ್ರೆ ಅರ್ಥ ಆಗಲ್ಲ. ಬದಲಾಗಿ ಆಧ್ಯಾತ್ಮಿಕವಾಗಿ ಇವೆಲ್ಲವೂ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅಂತ ಮೂಲಗಳು ವಿವರಿಸ್ತವೆ. ಅಂದ್ರೆ ಸರಳವಾಗಿ ಹೇಳೋದಾದೆ, ದೇವರ ಆಳ್ವಿಕೆ ಎಲ್ಲಿದೆಯೋ ಆ ಸ್ಥಳ ಮತ್ತು ಆ ಪರಿಕಲ್ಪನೆಗಳೆಲ್ಲವೂ ಒಂದೇ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಇದು ಈ ಚರ್ಚೆಯ ಅಡಿಪಾಯ. ಸರಿ, ಈ ಅಡಿಪಾಯದ ಮೇಲೆ ಕಟ್ಟೋಣ. ಹಾಗಾದ್ರೆ ಈ ದೊಡ್ಡ ಚಿತ್ರದಲ್ಲಿ ಯೇಸುವಿನ ಪಾತ್ರ ಎಲ್ಲಿ ಬರುತ್ತೆ? ಮೂಲಗಳಲ್ಲಿ ಒಂದು ಮಾತು ಹೇಳಲಾಗಿದೆ: ಯೇಸು ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆನುವಂಶಿಕವಾಗಿ ಪಡೆದರು ಅಂತ. ಇದರ ಅರ್ಥ ಏನು? ಇದು ಹುಟ್ಟಿನಿಂದ ಬಂದಿದ್ದ ಅಥವಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಒಂದು ಆಳವಾದ ದೇವತಾಶಾಸ್ತ್ರೀಯ ಪ್ರಕ್ರಿಯೆ ಇದೆ. ಮೂಲಗಳ ಪ್ರಕಾರ ಯೇಸುವನ್ನು ಎರಡನೇ ವ್ಯಕ್ತಿ ದೇವರು ಅಥವಾ ಸೆಕೆಂಡ್ ಪರ್ಸನ್ ಗಾಡ್ ಹೆಡ್ ಅಂತ ಕರೆಯಲಾಗುತ್ತೆ. ಒಂದು ನಿಮಿಷ, ಎರಡನೇ ವ್ಯಕ್ತಿ ದೇವರು? ಇದು ಸ್ವಲ್ಪ ಭಾರವಾದ ಪದ. ನಮ್ಮ ಕೇಳುಗರಿಗೆ ಅರ್ಥ ಆಗೋ ಹಾಗೆ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಖಂಡಿತ. ಇದು ಟ್ರಿನಿಟಿ ಅಥವಾ ತ್ರಿತ್ವದ ಪರಿಕಲ್ಪನೆ. ಅಂದ್ರೆ ದೇವರು ಒಬ್ರೇ, ಆದರೆ ತಂದೆ, ಮಗ ಅಂದ್ರೆ ಯೇಸು ಮತ್ತು ಪವಿತ್ರಾತ್ಮ ಈ ಮೂರು ವ್ಯಕ್ತಿತ್ವಗಳಲ್ಲಿ ಅಸ್ತಿತ್ವದಲ್ಲಿದ್ದಾರೆ ಅನ್ನೋ ನಂಬಿಕೆ. ಓಕೆ. ಇಲ್ಲಿ ಮಗನಾದವನೇ ಎರಡನೇ ವ್ಯಕ್ತಿ ದೇವರು. ಈ ದೈವಿಕ ವ್ಯಕ್ತಿ ತಾವೇ ಮನುಷ್ಯನಾಗಿ ಹುಟ್ಟಿದ್ರು, ಮನುಷ್ಯನಾಗಿ ಸಂಪೂರ್ಣವಾಗಿ ದೇವರಿಗೆ ವಿಧೇಯರಾಗಿ ಬದುಕಿ, ಸಾವನ್ನು ಸಹ ಸ್ವೀಕರಿಸಿ ಅದನ್ನು ಜಯಿಸಿದ್ರು. ಈ ಸಂಪೂರ್ಣ ವಿಧೇಯತೆ ಮತ್ತು ತ್ಯಾಗದ ಫಲವಾಗಿ ಅವರಿಗೆ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು ಅಂದ್ರೆ ಯೇಸು ಅನ್ನೋ ಅಧಿಕಾರಯುತ ಹೆಸರು ಬಳುವಳಿಯಾಗಿ ಸಿಕ್ಕಿತ್ತು. ಓ ಹಾಗೆ. ಅಂದ್ರೆ ಅದು ಆನುವಂಶಿಕವಾಗಿ ಬಂದ ದೈವಿಕತೆಯ ಭಾಗ, ಆದ್ರೆ ಮನುಷ್ಯನಾಗಿ ವಿಧೇಯತೆ ತೋರಿದ್ರಿಂದ ಗಳಿಸಿದ್ದೂ ಹೌದು. ನಿಖರವಾಗಿ ಎರಡೂ ಹೌದು. ಇದರಿಂದಲೇ ಅವರು ದೇವರು ಮತ್ತು ಮನುಷ್ಯರ ನಡುವಿನ ಸೇತುವೆಯಾದರು, ಮಧ್ಯವರ್ತಿಯಾದರು. ಸರಿ, ಈ ಮಧ್ಯವರ್ತಿ ಅನ್ನೋ ಪಾತ್ರದಿಂದ ಯಾವ ದೊಡ್ಡ ಬದಲಾವಣೆ ಆಯ್ತು? ಮೂಲಗಳು ಇದನ್ನ ಹೀಗೆ ವಿವರಿಸ್ತವೆ: ಹಳೆ ಒಡಂಬಡಿಕೆಯಲ್ಲಿದ್ದ ದೇವಾಲಯ, ಅಲ್ಲಿನ ಆಚರಣೆಗಳು, ನಿಯಮಗಳು ಇವೆಲ್ಲವೂ ಮುಂದೆ ಬರಲಿದ್ದ ನಿಜವಾದ ವಿಷಯದ ನೆರಳು ಅಥವಾ ಮಾದರಿ ಮಾತ್ರ ಆಗಿತ್ತು. ನೆರಳು. ಹೌದು. ಆದರೆ ಯೇಸು ಅದರ ನೈಜ ಸ್ವರೂಪ ಅಥವಾ ವಾಸ್ತವ. ನೆರಳು ಮತ್ತು ವಾಸ್ತವ. ಇದಕ್ಕೊಂದು ಸ್ಪಷ್ಟವಾದ ಉದಾಹರಣೆ ಕೊಡಬಹುದಾ? ಖಂಡಿತ. ಯೇಸು ಒಮ್ಮೆ ತನ್ನ ದೇಹವನ್ನೇ ದೇವಾಲಯಕ್ಕೆ ಹೋಲಿಸಿ, ಈ ದೇವಾಲಯವನ್ನು ಕೆಡುವಿರಿ, ನಾನು 3 ದಿನಗಳಲ್ಲಿ ಮತ್ತೆ ಕಟ್ಟುತ್ತೇನೆ ಅಂತ ಹೇಳ್ತಾರೆ. ಹೌದು, ಕೇಳಿದ್ದೀನಿ. ಅಲ್ಲಿ ನೆರೆದಿದ್ದವರಿಗೆ ಇದರ ಅರ್ಥ ಆಗ್ಲಿಲ್ಲ. ಅವರು ಕಲ್ಲಿನ ದೇವಾಲಯದ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ಕೊಂಡ್ರು. ಆದ್ರೆ ಯೇಸು ಮಾತಾಡ್ತಿದ್ದದ್ದು ತಮ್ಮ ದೇಹದ ಬಗ್ಗೆ. ಓ. ಇದರರ್ಥ ನಿಜವಾದ ದೈವಿಕ ಸಾನ್ನಿಧ್ಯವಿರುವ ದೇವಾಲಯ ಯೇಸುವಿನ ದೇಹವೇ, ಹೊರತು ಕಲ್ಲು ಮಣ್ಣಿನಿಂದ ಕಟ್ಟಿದ್ದಲ್ಲ. ವಾವ್! ಅಂದ್ರೆ ಇಡೀ ಭವ್ಯವಾದ ಕಲ್ಲಿನ ದೇವಾಲಯದ ಸಂಪೂರ್ಣ ಆಧ್ಯಾತ್ಮಿಕ ಮಹತ್ವ ಕೇವಲ ಒಂದು ಸಂಕೇತ, ಮತ್ತು ಯೇಸು ತಾನೇ ಅದರ ಜೀವಂತ ವಾಸ್ತವ ಅಂತ ಹೇಳ್ಕೊಳ್ತಿದ್ರು. ಹೌದು. ಅಂದಿನ ಜನರಿಗೆ ಇದು ದೈವದೂಷಣಿಯಂತೆ ಕೇಳಿಸಿರಬಹುದು. ಖಂಡಿತವಾಗಿಯೂ. ಅದು ಆ ಕಾಲದ ಧಾರ್ಮಿಕ ನಂಬಿಕೆಗಳಿಗೆ ಒಂದು ದೊಡ್ಡ ಸವಾಲಾಗಿತ್ತು. ನಿಜ. ಭೌತಿಕ ದೇವಾಲಯದ ಕಲ್ಪನೆಯನ್ನು ಮೀರಿ ದೈವಿಕತೆಯು ಒಬ್ಬ ವ್ಯಕ್ತಿಯಲ್ಲಿ ನೆಲೆಸಬಹುದು ಅನ್ನೋದು ಒಂದು ಕ್ರಾಂತಿಕಾರಕ ಆಲೋಚನೆ ಆಡಿತು. ತುಂಬಾ ಆಸಕ್ತಿದಾಯಕವಾಗಿದೆ. ಹಾಗಾದ್ರೆ ಯೇಸು ಆ ಜೀವಂತ ದೇವಾಲಯ ಅನ್ನೋದು ಅರ್ಥ ಆಯಿತು. ಆದ್ರೆ ಅದು 2000 ವರ್ಷಗಳ ಹಿಂದಿನ ಮಾತು. ಯೇಸುವಿನ ಹೆಸರಿನಲ್ಲಿರುವ ಆ ಅಧಿಕಾರ ಇವತ್ತು ನಮ್ಮಂತ ಸಾಮಾನ್ಯ ಜನರಿಗೆ ಹೇಗೆ ಸಿಗುತ್ತೆ? ಆ ಸೇತುವೆ ಯಾವುದು?
ಅದಕ್ಕೆ ಸೇತುವೆ ಪವಿತ್ರಾತ್ಮ ಅಥವಾ ಹೋಲಿ ಸ್ಪಿರಿಟ್. ಯೇಸು ತಾನು ತಂದೆಯ ಬಳಿಗೆ ಹಿಂತಿರುಗಿದ ನಂತರ ತನ್ನದೇ ಹೆಸರಿನಲ್ಲಿ ಪವಿತ್ರಾತ್ಮನನ್ನು ಕಳುಹಿಸುವುದಾಗಿ ವಾಗ್ದಾನ ಮಾಡುತ್ತಾರೆ. ಮೂಲಗಳ ಪ್ರಕಾರ ಯಾರು ಶಿಲುಬೆಯನ್ನು ಹೊತ್ತು ಏಸುವನ್ನು ಹಿಂಬಾಲಿಸಲು ಸಿದ್ಧರಿರ್ತಾರೋ ಅವರ ಮೇಲೆ ಏಸುವಿನ ಹೆಸರಿನಲ್ಲಿ ಪವಿತ್ರಾತ್ಮನು ಇಳಿದು ಬರುತ್ತಾನೆ. ಅಂದ್ರೆ ಅಧಿಕಾರದ ವರ್ಗಾವಣೆ ಇಲ್ಲಿ ನಡೆಯುತ್ತೆ. ನಿಖರವಾಗಿ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಲ್ಲಿ ನೆಲೆಸಿದಾಗ ಆ ವ್ಯಕ್ತಿಯ ದೇಹವೇ ದೇವರ ಜೀವಂತ ದೇವಾಲಯ ಆಗುತ್ತದೆ. ಒಂದು ಕ್ಷಣ ನಿಲ್ಲಿ. ಇದು ನಿಜಕ್ಕೂ ಬಹಳ ದೊಡ್ಡ ಮಾತು. ಹಿಂದೆ ಯೆರೂಶಲೇಮಿನಲ್ಲಿದ್ದ ಭವ್ಯವಾದ ಪವಿತ್ರವಾದ ಕಲ್ಲಿನ ದೇವಾಲಯದ ಸಂಪೂರ್ಣ ಆಧ್ಯಾತ್ಮಿಕ ಮಹತ್ವ ಈಗ ಒಬ್ಬ ಸಾಮಾನ್ಯ ಮನುಷ್ಯನ ದೇಹದಲ್ಲಿ ನೆಲೆಸುತ್ತದೆ ಅಂತಾನಾ? ಇದು ನಂಬಲಿಕ್ಕೆ ಕಷ್ಟ ಆಗುವಷ್ಟು ದೊಡ್ಡ ಪರಿವರ್ತನೆ. ಹೌದು, ಇದು ನಂಬಲು ಕಷ್ಟವೇ, ಆದರೆ ಮೂಲ ಗ್ರಂಥದ ತಿರುಳು ಇದೇ ಆಗಿದೆ. ಈ ಹೊಸ ಜೀವಂತ ದೇವಾಲಯ ಅಂದ್ರೆ ವಿಶ್ವಾಸಿಗಳ ದೇಹದಲ್ಲಿ ಪವಿತ್ರಾತ್ಮನಲ್ಲಿರುವ ಯೇಸುವಿನ ಅಧಿಕಾರವು ನೆಲೆಸುತ್ತೆ. ಓಕೆ. ಇದೇ ಅಧಿಕಾರದಿಂದ ವಿಶ್ವಾಸಿಗಳು ಸೈತಾನ ಗುರಾಟೆಯನ್ನು ಪುಡಿಗಟ್ಟುತ್ತಾರೆ ಅಂತ ಒಂದು ಕಡೆ ಉಲ್ಲೇಖಿಸಲಾಗಿದೆ. ಈ ಸೈತಾನ ಗುರಾಟೆಯನ್ನು ಪುಡಿಗಟ್ಟುವುದು ಅನ್ನೋದು ಸ್ವಲ್ಪ ಸಾಂಕೇತಿಕವಾಗಿ ಕೇಳಿಸುತ್ತೆ. ಇದರ ನಿಜವಾದ ಪ್ರಾಯೋಗಿಕ ಅರ್ಥವೇನು? ದಿನನಿತ್ಯದ ಜೀವನದಲ್ಲಿ ಈ ಅಧಿಕಾರ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ಮೂಲಗಳು ಏನಾದ್ರೂ ಹೇಳುತ್ವಾ? ಉತ್ತಮ ಪ್ರಶ್ನೆ. ಇಲ್ಲಿ ಒಂದು ಸ್ಪಷ್ಟೀಕರಣ ಬಹಳ ಅಗತ್ಯ. ಈ ಅಧಿಕಾರ ಆ ವ್ಯಕ್ತಿಯ ಸ್ವಂತದಲ್ಲ. ಸರಿ. ಬದಲಾಗಿ ಅವರಲ್ಲಿ ವಾಸಿಸುವ ಪವಿತ್ರಾತ್ಮನದು. ಪ್ರಾಯೋಗಿಕವಾಗಿ ಹೇಳೋದಾದ್ರೆ ಪಾಪದ ಪ್ರಲೋಭನೆಗಳನ್ನು ಜಯಿಸಲು ಬೇಕಾದ ಶಕ್ತಿ, ಕಷ್ಟದ ಪರಿಸ್ಥಿತಿಗಳಲ್ಲಿ ಶಾಂತಿಯಿಂದ ಇರಲು ಬೇಕಾದ ಸಾಮರ್ಥ್ಯ ಮತ್ತು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜ್ಞಾನ, ಇವೆಲ್ಲವೂ ಈ ಅಧಿಕಾರದ ಭಾಗವೇ. ಅಂದ್ರೆ ಆಂತರಿಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಹೌದು. ಹಾಗಾಗಿಯೇ ಮೂಲದಲ್ಲಿ ದೇವದೂತರು ಸಹ ಪವಿತ್ರಾತ್ಮನಿಗೆ ಅಧೀನರಾಗಿರ್ತಾರೆ, ವಿಶ್ವಾಸಿಗಲ್ಲ ಅಂತ ಹೇಳಲಾಗಿದೆ. ವಿಶ್ವಾಸಿಯೂ ದೇವರಿಗೆ ವಿಧೇಯನಾದಾಗ ಮಾತ್ರ ಆತನಲ್ಲಿರುವ ಪವಿತ್ರಾತ್ಮನ ಅಧಿಕಾರದ ಮೂಲಕ ದೇವದೂತರು ಕಾರ್ಯನಿರ್ವಹಿಸ್ತಾರೆ. ಇದು ಅಧಿಕಾರದ ಮೂಲವನ್ನು ಸ್ಪಷ್ಟಪಡಿಸುತ್ತೆ. ಒಬ್ಬ ವ್ಯಕ್ತಿ ತಾನೇ ಶಕ್ತಿಶಾಲಿ ಆಗುವುದಿಲ್ಲ, ಬದಲಾಗಿ ತಾನು ಒಂದು ಮಾಧ್ಯಮವಾಗುತ್ತಾನೆ ಅಷ್ಟೇ. ಪರ್ಫೆಕ್ಟ್. ಈಗ ನಾವು ಆರಂಭದಲ್ಲಿ ಹೇಳಿದ ಆ ಸಮೀಕರಣಕ್ಕೆ ಹಿಂತಿರುಗೋಣ. ಸ್ವರ್ಗ = ಚಿಯೋನ್ = ಪವಿತ್ರ ಪರ್ವತ = ಯೆರೂಸಲೇಮ್. ಹೀಗೆ ದೇವಾಲಯ, ಸಿಂಹಾಸನ, ಹೆಸರು, ಮಹಿಮೆ. ಹೌದು. ಈಗ ನೀವು ಕೊಟ್ಟ ವಿವರಣೆಯ ಬೆಳಕಿನಲ್ಲಿ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಈಗ ಇದನ್ನ ಬಿಡಿಸೋದು ಸುಲಭ. ಮೊದಲಿಗೆ ಇದರ ಭೌಗೋಳಿಕ ಅಥವಾ ಭೌತಿಕ ಸರಪಳಿಯನ್ನು ನೋಡೋಣ. ಚಿಯೋಲ್ ಅನ್ನೋದು ಯೆರೂಸಲೇಮ್ ನಗರದಲ್ಲಿರುವ ಒಂದು ಬೆಟ್ಟ. ಸರಿ. ಆ ಯೆರೂಸಲೇಮ್ ನಗರದಲ್ಲಿ ಪವಿತ್ರ ದೇವಾಲಯ ಇತ್ತು. ದೇವಾಲಯದ ಅತಿಪವಿತ್ರ ಸ್ಥಳದಲ್ಲಿ ದೇವರ ಸಿಂಹಾಸನದ ಪ್ರತೀಕವಾದ ಮಂಜೂಷ ಅಥವಾ ಆರ್ಕ್ ಆಫ್ ದ ಕವೆನೆಂಟ್ ಇತ್ತು. ಓಕೆ, ಅದನ್ನ ದೇವರ ಪಾದಪೀಠ ಅಂತಲೂ ಕರೆಯಲಾಗ್ತಿತ್ತು ಅಲ್ವಾ? ಹೌದು. ಸೊ ಇದು ಭೌತಿಕ ಜೋಡಣೆ. ಚಿಯೋನ್ ಬೆಟ್ಟ, ಅದರ ಮೇಲೆ ಯೆರೂಸಲೇಮ್, ಅಲ್ಲಿ ದೇವಾಲಯ, ಒಳಗೆ ಸಿಂಹಾಸನ. ಸರಿ, ಇದು ಕ್ಲಿಯರ್ ಆಯ್ತು. ಆದರೆ ಈ ಸಿಂಹಾಸನಕ್ಕೂ ಹೆಸರು ಮತ್ತು ಮಹಿಮೆಗೂ ಏನ್ ಸಂಬಂಧ? ಅಲ್ಲಿಗೆ ಬರ್ತಾ ಇದ್ದೀನಿ. ಸಿಂಹಾಸನ ಎಲ್ಲಿದೆಯೋ ಆ ಸ್ಥಳದಲ್ಲಿ ದೇವರ ಹೆಸರನ್ನು ಸ್ಥಾಪಿಸಲಾಗಿತ್ತು ಅಂತ ಹೇಳಲಾಗುತ್ತಿತ್ತು. ಅಂದ್ರೆ ದೇವರ ಅಧಿಕಾರದ ಕೇಂದ್ರ ಅದು. ಆ ಹೆಸರಿನಲ್ಲಿ ದೇವರ ಮಹಿಮೆ ಅಥವಾ ಪ್ರತಾಪ ಅಡಗಿತ್ತು. ಮತ್ತು ದೇವರ ಆಳ್ವಿಕೆ ಎಲ್ಲೆಲ್ಲಿ ನಡೆಯುತ್ತದೆಯೋ ಆ ಪ್ರತಿಯೊಂದು ಸ್ಥಳವೂ ಸ್ವರ್ಗವೇ. ಹಾಗಾಗಿ ಇವೆಲ್ಲವೂ ಕೇವಲ ಭೌಗೋಳಿಕ ಸ್ಥಳಗಳಲ್ಲ? ಅಲ್ಲ, ಬದಲಾಗಿ ದೇವರ ಆಳ್ವಿಕೆಯ ವ್ಯಾಪ್ತಿಯನ್ನು ಪ್ರತಿನಿಧಿಸುವ ಆಧ್ಯಾತ್ಮಿಕ ಪರಿಕಲ್ಪನೆಗಳು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸುಲಭವಾದ ಹೋಲಿಕೆ ಏನಾದರೂ ಇದೆಯಾ? ಖಂಡಿತ. ಇದನ್ನ ಒಂದು ರಾಜನ ಆಳ್ವಿಕೆಗೆ ಹೋಲಿಸ್ಬೋದು. ರಾಜನ ಶಕ್ತಿ ಇರೋದು ಅವನ ಅರಮನೆಯಲ್ಲೋ ಸಿಂಹಾಸನದಲ್ಲೋ ಅಲ್ಲ, ಅದು ಇರೋದು ಅವನ ಹೆಸರಿನಲ್ಲಿ. ನಿಜ. ಅವನ ಆಜ್ಞೆ ಒಂದು ಕಾಗದದ ಮೇಲೆ ಬಂದರೂ ಅದರ ಶಕ್ತಿ ಇರೋದು ಆ ಕಾಗದದಲ್ಲಲ್ಲ, ರಾಜನ ಸಹಿಯಲ್ಲಿ, ಅವನ ಹೆಸರಲ್ಲಿ. ಅದೇ ರೀತಿ ಚಿಯೋನ್, ದೇವಾಲಯ, ಇವೆಲ್ಲವೂ ದೇವರ ಅಧಿಕಾರ ನೆಲೆಸಿದ್ದ ಕಂಟೇನರ್ಗಳಷ್ಟೇ. ವಾವ್! ಆ ಹೋಲಿಕೆ ಇದನ್ನ ತುಂಬಾ ಸ್ಪಷ್ಟಪಡಿಸುತ್ತೆ. ಹಾಗಾದ್ರೆ ಈ ಎಲ್ಲಾ ಪರಿಕಲ್ಪನೆಗಳ ಅಂತಿಮ ಜೀವಂತ ವಾಸ್ತವವೇ ಯೇಸು ಅಂತ ಹೇಳಬಹುದು, ಸರಿನಾ? ನಿಖರವಾಗಿ. ಮೋಶೆಗೆ ಅರಣ್ಯದಲ್ಲಿ ಕಟ್ಟಲು ಹೇಳಿದ ಗುಡಾರ ಅಂದ್ರೆ ಟ್ಯಾಬರ್ನ್ಯಾಕಲ್, ಅದು ಕೂಡ ಸ್ವರ್ಗದಲ್ಲಿರುವ ನೈಜ ದೇವಾಲಯದ ಒಂದು ಮಾದರಿ, ಒಂದು ನೆರಳು ಅಷ್ಟೇ. ಆದರೆ ಯೇಸು ಬಂದ ಮೇಲೆ ಅವರೇ ಆ ನೈಜ ದೇವಾಲಯವಾದರು. ಆದ್ರಿಂದ ಯೇಸು ಎಲ್ಲಿದ್ದಾರೋ ಅದೇ ನಿಜವಾದ ಯೆರೂಸಲೇಮ್, ಅದೇ ಚಿಯೋನ್ ಮತ್ತು ಅದೇ ಸ್ವರ್ಗ. ಅಂದ್ರೆ ಭೌತಿಕ ಸ್ಥಳದ ಕಲ್ಪನೆಯನ್ನು ಮೀರಿ
ಯೇಸುವೇ ಆ ಎಲ್ಲಾ ದೈವಿಕ ಪರಿಕಲ್ಪನೆಗಳ ಕೇಂದ್ರ ಬಿಂದುವಾಗುತ್ತಾರೆ. ಪರ್ಫೆಕ್ಟ್ ಆಗಿ ಹೇಳಿದ್ರೆ. ಇದೇ ಮೂಲಗಳಲ್ಲಿ ಹೊಸ ಯೆರೂಶಲೇಮ್ ಮತ್ತು 1000 ವರ್ಷಗಳ ಆಳ್ವಿಕೆ ಬಗ್ಗೆಯೂ ಪ್ರಸ್ತಾಪವಿದೆ. ಇದು ಭವಿಷ್ಯದ ಘಟನೆಯೇ? ಇದು ಈಗ ನಾವು ಚರ್ಚಿಸುತ್ತಿರುವ ವಿಶ್ವಾಸಿಯೇ ದೇವಾಲಯ ಅನ್ನೋ ವಿಷಯಕ್ಕೆ ಹೇಗೆ ಸಂಬಂಧಪಟ್ಟಿದೆ? ಇವೆರಡಕ್ಕೂ ನೇರವಾದ ಸಂಬಂಧವಿದೆ. ಹೌದು, ಹೊಸ ಯೆರೂಶಲೇಮ್ ಅನ್ನೋದು ಮುಖ್ಯವಾಗಿ ಭವಿಷ್ಯದಲ್ಲಿ ನೆರವೇರುವ ಘಟನೆ. ಮೂಲಗಳಲ್ಲಿ ಇದನ್ನು ಯೇಸುವಿನ ಮದುಮಗಳು ಅಂತ ವಿವರಿಸಲಾಗಿದೆ. ಈ ಮದುಮಗಳು ಯಾರು ಅಂದ್ರೆ ಯೇಸುವಿಗಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟ ಹುತಾತ್ಮ ಸಾಕ್ಷಿಗಳು. ಸರಿ. ಯೇಸು ತಮ್ಮ ರಾಜ್ಯಾಧಿಕಾರದೊಂದಿಗೆ ಭೂಮಿಗೆ ಹಿಂತಿರುಗಿದಾಗ ಅವರು ಈ ಹುತಾತ್ಮರೊಂದಿಗೆ 1000 ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಅಂದ್ರೆ ಅದೊಂದು ಭವಿಷ್ಯದ ಘಟನೆ, ಅದಕ್ಕಾಗಿ ಕಾಯಬೇಕಷ್ಟೇ? ಇಲ್ಲ, ಅಲ್ಲಿಯೇ ಈ ಗ್ರಂಥದ ಪ್ರಮುಖ ಅಂಶ ಅಡಗಿದೆ. ಅದು ಒತ್ತಿ ಹೇಳುವುದೇನೆಂದರೆ, ಆ ಭವಿಷ್ಯದ ಆಳ್ವಿಕೆಗಾಗಿ ಸುಮ್ಮನೆ ಕಾಯುವ ಬದಲು ಪವಿತ್ರಾತ್ಮನ ಮೂಲಕ ದೇವರ ಆಳ್ವಿಕೆಯನ್ನು ಪ್ರತಿಯೊಬ್ಬ ವಿಶ್ವಾಸಿಯೂ ಈಗಲೇ ತಮ್ಮ ಜೀವನದಲ್ಲಿ ಅನುಭವಿಸಬಹುದು. ಓ, ಅಂದ್ರೆ ಭವಿಷ್ಯದ ರಾಜ್ಯದ ಒಂದು ಸಣ್ಣ ಅನುಭವ ಈಗಲೇ ಸಾಧ್ಯ ಅಂತ. ಹೌದು, ಅದೊಂದು ರೀತಿ ಭವಿಷ್ಯದ ರಾಜ್ಯದ ಮುಂಗಡ ಪಾವತಿ ಅಥವಾ ಡೌನ್ ಪೇಮೆಂಟ್ ಇದ್ದ ಹಾಗೆ. ಡೌನ್ ಪೇಮೆಂಟ್, ಒಳ್ಳೆ ಪದ. ಪವಿತ್ರಾತ್ಮನು ಹೃದಯದಲ್ಲಿ ದೇವರ ನಿಯಮಗಳನ್ನು ಬರೆಯುತ್ತಾನೆ, ಪಾಪವನ್ನು ಜಯಿಸಲು ಶಕ್ತಿ ನೀಡುತ್ತಾನೆ ಮತ್ತು ಒಬ್ಬ ವ್ಯಕ್ತಿಗೆ ದೇವರ ರಾಜ್ಯಕ್ಕೆ ಸೇರಲು ಮರುಜನ್ಮ ನೀಡುತ್ತಾನೆ. ಅಂದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ಆಗಲೇ ಸ್ವರ್ಗ ಆರಂಭವಾಗಿರ್ತದೆ. ಎಕ್ಸಾಕ್ಟ್ಲಿ. ಅವರ ದೇಹವೇ ದೇವಾಲಯ, ಅವರ ಹೃದಯವೇ ಸಿಂಹಾಸನ. ಅಲ್ಲಿ ಯೇಸುವಿನ ಹೆಸರಿನ ಅಧಿಕಾರ ಕಾರ್ಯನಿರ್ವಹಿಸಲು ಆರಂಭಿಸುತ್ತೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳ್ಬೋದಾ? ದೇವರ ಅಧಿಕಾರ ಅವರ ಹೆಸರಿನಲ್ಲಿದೆ. ಆ ಹೆಸರಿನ ಅಧಿಕಾರವನ್ನು ಯೇಸು ತಮ್ಮ ವಿಧೇಯತೆ ಮತ್ತು ತ್ಯಾಗದ ಮೂಲಕ ಗಳಿಸಿಕೊಂಡರು. ಸರಿ. ಮತ್ತು ಆ ಅಧಿಕಾರ ಪವಿತ್ರಾತ್ಮನ ಮೂಲಕ ವಿಶ್ವಾಸಿಗಳಿಗೆ ನೇರವಾಗಿ ತಲುಪುತ್ತೆ. ಸಂಪೂರ್ಣವಾಗಿ ಸರಿ. ಇದರಿಂದ ವಿಶ್ವಾಸಿಗಳು ಕೇವಲ ಅನುಯಾಯಿಗಳಾಗಿ ಉಳಿಯದೆ ದೇವರ ಅಧಿಕಾರ ನೆಲೆಸಿರುವ ಜೀವಂತ ದೇವಾಲಯಗಳಾಗ್ತಾರೆ. ಭೌತಿಕ ದೇವಾಲಯ ಒಂದು ನೆರಳಾಗಿದ್ರೆ, ಯೇಸು ಮತ್ತು ಅವರ ಆತ್ಮ ನೆಲೆಸಿರುವ ವಿಶ್ವಾಸಿಗಳು ಅದರ ನಿಜವಾದ ರೂಪ. ಅಧಿಕಾರದ ಹರಿವು ಸ್ಪಷ್ಟವಾಗಿದೆ. ದೇವರು, ಯೇಸು, ಪವಿತ್ರಾತ್ಮ, ಆಮೇಲೆ ವಿಶ್ವಾಸಿ. ಈ ಸರಪಳಿಯ ಮೂಲಕವೇ ದೈವಿಕ ಅಧಿಕಾರವು ಸೃಷ್ಟಿಯೊಳಗೆ ಕಾರ್ಯನಿರ್ವಹಿಸುತ್ತೆ. ನಿಖರವಾಗಿ. ಕೇಳುಗರಿಗೆ ಒಂದು ಅಂತಿಮ ಆಲೋಚನೆ. ಈ ಮೂಲಗಳಲ್ಲೇ ಒಂದು ಕಡೆ ಹೀಗೆ ಹೇಳಲಾಗಿದೆ: ದೇವರು ಉಕ್ಕಿಗಿಂತ ಬಲವಾದ ದೇವದೂತರನ್ನು ನಾಶ ಮಾಡಲು ಜೇಡಿಮಣ್ಣಿನಂಥ ಮನುಷ್ಯರನ್ನು ಬಳಸುತ್ತಾರೆ. ಬಂಡಾಯವೆದ್ದ ಸೃಷ್ಟಿಗಳಿಗೆ ಹುಳುಗಳ ಮೂಲಕ ಶಿಕ್ಷೆ ನೀಡುತ್ತಾರೆ ಅಂತಾನೂ ಇದೆ. ಹೌದು, ಇದು ಶಕ್ತಿಯ ಸಂಪೂರ್ಣ ಹಿಮ್ಮುಖ ಚಲನೆಯನ್ನು ತೋರಿಸುತ್ತೆ ಅಲ್ವಾ? ಬಲಹೀನವಾದದ್ದನ್ನು ಬಳಸಿ ಬಲವಾದದ್ದನ್ನು ಸೋಲಿಸುವುದು. ನಿಜ. ಹಾಗಾದರೆ ನಮ್ಮ ಕೊನೆಯ ಪ್ರಶ್ನೆ: ಬ್ರಹ್ಮಾಂಡದ ಪರಮೋಚ್ಚ ಅಧಿಕಾರವು ಪವಿತ್ರಾತ್ಮನ ಮೂಲಕ ಒಬ್ಬ ಸಾಮಾನ್ಯ ವ್ಯಕ್ತಿಯೊಳಗೆ ನೆಲೆಸಲು ಸಾಧ್ಯವಾದರೆ, ವಿಧೇಯತೆಯಿಂದ ಬದುಕುವ ಒಂದು ಜೀವನದ ಸಾಮರ್ಥ್ಯ ಮತ್ತು ಜವಾಬ್ದಾರಿಯ ಬಗ್ಗೆ ಇದು ನಮ್ಗೆ ಏನ್ ಹೇಳ್ತೇವೆ? ಬಹಳ ಮುಖ್ಯವಾದ ಪ್ರಶ್ನೆ. ನಾನೊಂದು ಜೀವಂತ ದೇವಾಲಯ ಎಂಬ ಈ ಆಲೋಚನೆ ಈ ಜಗತ್ತಿನಲ್ಲಿ ನಮ್ಮ ದೇಹ, ನಮ್ಮ ಮಾತು ಮತ್ತು ನಮ್ಮ ಕಾರ್ಯಗಳ ಬಗ್ಗೆ ನಮ್ಮ ದೃಷ್ಟಿಕೋನವನ್ನು ಹೇಗೆಲ್ಲ ಬದಲಾಯಿಸಬಹುದು, ಇದ್ರ ಬಗ್ಗೆಯೂ